ಪಾಕಿಸ್ತಾನ ವಿರುದ್ಧ ಭಾರತ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆಯನ್ನಿಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಬೆಂಬಲ ಪಡೆಯೋದಕ್ಕೆ ತಯಾರಿ ಕೂಡ ನಡೆಸಿದೆ. ಉಗ್ರರ ದಾಳಿಯ ಬಗ್ಗೆ ಜಾಗತಿಕ ನಾಯಕರಿಗೆ ಮೋದಿ ಸರ್ಕಾರದಿಂದ ವಿವರಣೆ ನೀಡಲಾಗ್ತಾ ಇದೆ. ಹಲವು ನಾಯಕರಿಗೆ ಸಂದೇಶವನ್ನ ರವಾನಿಸಲಿರುವಂತಹ ವಿದೇಶಾಂಗ ಇಲಾಖೆ ರಾಜತಾಂತ್ರಿಕರಿಗೆ ಸಂಜೆ ವಿವರಣೆಯನ್ನ ನೀಡಲಿದೆ. ವಿದೇಶಾಂಗ ಇಲಾಖೆ ರಷ್ಯಾ, ಇಂಡೋನೇಷ್ಯಾ, ಜರ್ಮನಿ, ಜಪಾನ್ ದೇಶಗಳಿಗೆ ಮಾಹಿತಿಯನ್ನ ಕೊಡಲಿದೆ. ಅಮೆರಿಕ, ಫ್ರಾನ್ಸ್, ಚೀನಾ ವಿದೇಶಾಂಗ ಇಲಾಖೆಗೆ ವಿವರಣೆಯನ್ನ ನೀಡಲಿದೆ. ಉಗ್ರರ ದಾಳಿಯ ಕುರಿತಾದಂತಹ ಮಾಹಿತಿಯನ್ನ ನೀಡಲಿದೆ. ಜಾಗತಿಕ ಮಟ್ಟದಲ್ಲಿ ಬೆಂಬಲ ಪಡೆಯೋದಕ್ಕೆ ಭಾರತ ತಯಾರಿಯನ್ನ ಮಾಡಿಕೊಂಡಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆಯನ್ನ ಇಟ್ಟಿರುವಂಥದ್ದು ಪಾಕಿಸ್ತಾನದ ವಿರುದ್ಧ. ಜಾಗತಿಕ ಮಟ್ಟದಲ್ಲಿ ಬೆಂಬಲ ಪಡೆಯೋದಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಭಾರತ. ಜಾಗತಿಕ ನಾಯಕರಿಗೆ ವಿವರಣೆ ಕೊಡೋದಿಕ್ಕೆ ಮುಂದಾಗಿದೆ. ಈ ಬಗ್ಗೆ ಮಾತನಾಡೋಣ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಪಾಕಿಸ್ತಾನದ ವಿರುದ್ಧ ಭಾರತ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆಯನ್ನ ತೆಗೆದುಕೊಂಡಿದೆ ನಿಜ. ಈಗ ಜಾಗತಿಕ ಮಟ್ಟದಲ್ಲೂ ಕೂಡ ಜಾಗತಿಕ ನಾಯಕರಿಗೆ ಈ ಬಗ್ಗೆ ವಿವರಣೆ ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್? ಬಿಡ, ಮೊನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆಯ ನಂತರ ಭಾರತ ಸರ್ಕಾರ ನಿನ್ನೆ ಇಡೀ ದಿನ ಬಹುತೇಕ ವಿದೇಶಾಂಗ ಇಲಾಖೆಯ ಏನೊಂದು ಡಿಪ್ಲೊಮ್ಯಾಟ್ಸ್ ಗಳಿದ್ದಾರೆ, ಬೇರೆ ಬೇರೆ ದೇಶಗಳ ಡಿಪ್ಲೊಮ್ಯಾಟ್ಸ್ ಗಳಿಗೂ ಕೂಡ ಪಹಲ್ಗಾಮ್ ಘಟನೆ ಹೇಗೆ ನಡೀತು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಏನ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇವೆ, ಅವುಗಳ ಬಗ್ಗೆ ಬೇರೆ ದೇಶಗಳ ರಾಜತಾಂತ್ರಿಕರಿಗೂ ಕೂಡ ಮಾಹಿತಿಯನ್ನ ನೀಡ್ತಾ ಇದೆ. ಇದು ಮುಂದೆ ಯಾವ್ದಾದ್ರೂ ಒಂದು ಹೆಜ್ಜೆಯನ್ನ ಭಾರತ ಸರ್ಕಾರ ಇಡಬೇಕಾದ್ರೂ ಕೂಡ ವಿದೇಶಗಳ ರಾಜತಾಂತ್ರಿಕರು ಅಥವಾ ಅಲ್ಲಿನ ಸರ್ಕಾರದ ಒಂದು ಗ್ಲೋಬಲ್ ಸಪೋರ್ಟ್ ಕೂಡ ಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಪ್ರಮುಖವಾಗಿ ಅಮೆರಿಕ, ಜರ್ಮನಿ, ಜಪಾನ್ ದಂತಹ ರಾಷ್ಟ್ರಗಳಿವೆ. ಆ ರಾಷ್ಟ್ರದ ರಾಜತಾಂತ್ರಿಕರನ್ನ ಕರೆದು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಅವರೇ ಸ್ವತಃ ಬ್ರೀಫ್ ಅನ್ನ ಮಾಡ್ತಾ ಇದ್ದಾರೆ. ಏನೇನ್ ನಡೀತು ಪಹಲ್ಗಾಮ್ ನಲ್ಲಿ, 6 ಜನ ಯಾರ್ಯಾರು ಬಂದ್ರು, ಅವರ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಏನು, ಅದರ ಇಂಟೆಲಿಜೆನ್ಸ್ ಇಂಟರ್ಸೆಪ್ಟ್ಸ್ ಗಳು ಏನ್ ಸಿಕ್ಕಿವೆ, ಇವೆಲ್ಲವುದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾ ಗ್ಲೋಬಲ್ ಸಪೋರ್ಟ್ ಅನ್ನ ಈ ಒಂದು ಪಹಲ್ಗಾಮ್ ಘಟನೆಯ ನಂತರ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ವೀಣಾ, ಈ ಪ್ರಕ್ರಿಯೆ ಹೇಗಿರುತ್ತೆ ಪ್ರಶಾಂತ್, ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ನೋಡಿ, 2 ದೃಷ್ಟಿಕೋನದಿಂದ ಭಾರತ ಸರ್ಕಾರ ತನ್ನ ಒಂದು ಉತ್ತರವನ್ನ ನಿಶ್ಚಿತವಾಗಿ ತಯಾರಿಸ್ತಾ ಇದೆ. ಒಂದು ನೋಡಿ, ಮಿಲಿಟರಿ ಪ್ರಿಪೇರ್ಡ್ನೆಸ್ ಮತ್ತು ಮಿಲಿಟರಿ ಆಕ್ಷನ್. ಯಾಕಂದ್ರೆ ಈ ರೀತಿಯ ಘಟನೆಯ ನಂತರ ಇಡೀ ಭಾರತದ ಜನಮಾನಸದಲ್ಲಿ ಏನಾದ್ರೂ ಸರ್ಕಾರ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತಕ್ಕಂಥ ಒಂದು ಜನಮಾನಸದ ಅಭಿಪ್ರಾಯ ಇದೆ. ಅದು ಮಿಲಿಟರಿ ಆಕ್ಷನ್ ನ ರೂಪದಲ್ಲಿ ತೆಗೆದುಕೊಳ್ಳುತ್ತೆ. ಅದು ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸ್ಟ್ರಾಟಜಿಕಲ್ ಆಗಿರ್ತಕ್ಕಂಥ ಒಂದು ಅದು ಆ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನೊಂದು ಡಿಪ್ಲೊಮ್ಯಾಟಿಕ್ ಅಫೆನ್ಸಿವ್, ಒಂದು ಪಾಕಿಸ್ತಾನವನ್ನ ಐಸೋಲೇಟ್ ಮಾಡ್ತಕ್ಕಂಥ ಪ್ರಯತ್ನ. ಯಾಕಂದ್ರೆ ಈ ರೀತಿಯ ಕ್ರೂರ ಅಮಾನುಷವಾಗಿರ್ತಕ್ಕಂಥ ಒಂದು ಘಟನೆ ಏನ್ ನಡೆದಿದೆ, ಇದು ಪಾಕಿಸ್ತಾನದ ಸ್ಟೇಟ್ ಆಕ್ಟರ್ಸ್ ಗಳಿಲ್ಲದೆ, ಪಾಕಿಸ್ತಾನದ ಸೇನೆಯ ಸಹಾಯವಿಲ್ಲದೆ ಈ ಘಟನೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅಂದ್ರೆ ಎಲ್ಲೋ ಒಂದು ಸ್ಟ್ಯಾಂಡ್ ಅಲೋನ್ ಘಟನೆ ಆಯ್ತು, 4-5 ಜನ ಕುಳಿತುಕೊಂಡು ಈ ರೀತಿಯ ಘಟನೆ ನಡೆಸಬೇಕು, ಬಂದೂಕುಧಾರಿಗಳನ್ನ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ಮಿಲಿಟರಿ ಸಪೋರ್ಟ್ ಕೂಡ ಬೇಕಾಗತ್ತೆ. ಅಂದ್ರೆ ನಿಷ್ಣಾತ ಮಿಲಿಟರಿ ಎಕ್ಸ್ಪರ್ಟ್ ಮಾತ್ರವೇ ಈ ರೀತಿಯಾಗಿರ್ತಕ್ಕಂಥ ಘಟನೆ ಯೋಜನಾ ಷಡ್ಯಂತ್ರವನ್ನ ರೂಪಿಸ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಇದನ್ನ ಅಂತಾರಾಷ್ಟ್ರೀಯ ಜಗತ್ತಿಗೆ, ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ತಿಳಿಸ್ಬೇಕಾದ್ರೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿರ್ತಕ್ಕಂಥ ಪ್ರಯತ್ನ ಕೂಡ ನಡಿಬೇಕಾಗತ್ತೆ ವಿದೇಶಾಂಗ ಇಲಾಖೆಯಿಂದ. ಆ ಕಾರಣದಿಂದಲೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಇತರ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ನ ಅಧಿಕಾರಿಗಳಿಂದ ಬೇರೆ ಬೇರೆ ದೇಶಗಳ ಡಿಪ್ಲೊಮ್ಯಾಟ್ಗಳಿಗೂ ಕೂಡ
ಏನ್ ನಡೀತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಬೇರೆ ದೇಶಗಳ ಮುಖ್ಯಸ್ಥರ ಜೊತೆ ನೇರವಾಗಿರ್ತಕ್ಕಂಥ ಮಾತುಕತೆಯನ್ನ ನಡೆಸ್ತಕ್ಕಂಥ ಸಾಧ್ಯತೆಗಳಿವೆ. ಯಾಕಂದ್ರೆ ಯಾವುದೇ ಆಕ್ಷನ್ ಅನ್ನ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಬೇಕಾದ್ರೂ ಒಂದು ಗ್ಲೋಬಲ್ ಸಪೋರ್ಟ್ ನ ಅವಶ್ಯಕತೆ ಇರುತ್ತೆ. ಆ ಪ್ರಯತ್ನವನ್ನ ವಿದೇಶಾಂಗ ಇಲಾಖೆ ನಿನ್ನೆಯಿಂದಲೇ ಆರಂಭಿಸಿದೆ. ವೀಣಾ, ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.